ವನ್ಯಜೀವಿಗಳ ಸಂರಕ್ಷಿಸುವಂತಹ ಮಹತ್ವಾಕಾಂಕ್ಷೆಯಿಂದ ರಿಲಯನ್ಸ್ ಸಂಸ್ಥೆ ಡೈರೆಕ್ಟರ್ ಅನಂತ್ ಅಂಬಾನಿ ಸ್ಥಾಪಿಸಿದಂತಹ ವಂತಾರಗೆ ವರ್ಷದ ಸಂಭ್ರಮ. 1 ವರ್ಷದಲ್ಲಿ ವಂತಾರದಲ್ಲಿ ಆನೆ, ಚಿರತೆ, ಹುಲಿ ಸೇರಿದಂತೆ ಅನೇಕ ವನ್ಯಜೀವಿಗಳನ್ನು ಸಂರಕ್ಷಿಸಿ ಪೋಷಣೆಯನ್ನ ಮಾಡಲಾಗ್ತಾ ಇದೆ. 1 ವರ್ಷದ ಅವಧಿಯಲ್ಲಿ ವಂತಾರದ ಬೆಳವಣಿಗೆಗಳೇನು ಅನ್ನೋದನ್ನ ನೋಡೋಣ. ವನ್ಯಜೀವಿಗಳನ್ನು ಸಂರಕ್ಷಿಸುವ ಮಹತ್ವಾಕಾಂಕ್ಷೆಯಿಂದ ರಿಲಯನ್ಸ್ ಸಂಸ್ಥೆ ನಿರ್ದೇಶಕ ಅನಂತ್ ಅಂಬಾನಿ ಸ್ಥಾಪಿಸಿದ ವಂತಾರಾಗೆ ವರ್ಷದ ಸಂಭ್ರಮ. ಈ 1 ವರ್ಷದಲ್ಲಿ ವಂತಾರಾದಲ್ಲಿ ಆನೆ, ಚಿರತೆ, ಹುಲಿ, ಜಿಂಕೆ ಸೇರಿದಂತೆ ಸಾವಿರಾರು ವನ್ಯಜೀವಿಗಳನ್ನು ಸಂರಕ್ಷಿಸಿ ಪೋಷಣೆ ಮಾಡಲಾಗ್ತಾ ಇದೆ. ಕಳೆದ ವರ್ಷ ಮಾರ್ಚ್ 4ರಂದು ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನಲ್ಲಿ ನಿರ್ಮಿಸಿರುವ ವಂತಾರ ಆಧುನಿಕ ವನ್ಯಜೀವಿ ಸಂರಕ್ಷಣಾ ಆಲಯವನ್ನು ಉದ್ಘಾಟಿಸಿದರು. ಈ 1 ವರ್ಷದ ಅವಧಿಯಲ್ಲಿ ವನ್ಯಪ್ರಾಣಿಗಳ ರಕ್ಷಣೆಗೆ ಅನಂತ್ ಅಂಬಾನಿ ನೇತೃತ್ವದ ವಂತಾರದಲ್ಲಿ ಮೂಕಜೀವಿಗಳಿಗಾಗಿ ಸುಧಾರಿತ ಆರೋಗ್ಯ ಸೇವೆ ವಿಜ್ಞಾನ ಆಧಾರಿತ ಸಂರಕ್ಷಣೆಯಲ್ಲಿ ಗಮನಾರ್ಹವಾದ ಸೇವೆಯನ್ನು ವಂತಾರ ನೀಡಿದೆ. ಅನಂತ್ ಮುಖೇಶ್ ಅಂಬಾನಿ ಅವರು ಸ್ಥಾಪಿಸಿದ ಮಹತ್ವಾಕಾಂಕ್ಷೆಯ ವಂತಾರದಲ್ಲಿ ಹುಲಿ, ಸಿಂಹ, ಚಿರತೆ, ಸರೀಸೃಪಗಳು, ಮಂಗನ ಪ್ರಭೇದಗಳನ್ನು ಆರೈಕೆ ಮಾಡಲಾಗ್ತಾ ಇದೆ. ಪಕ್ಷಿಗಳು, ಅಪರೂಪದ ಸಸ್ತನಿಗಳು ಸೇರಿದಂತೆ ವಿವಿಧ ಜಾತಿಗಳ ಸಾವಿರಾರು ಪ್ರಾಣಿ, ಪಕ್ಷಿ, ಸರೀಸೃಪಗಳನ್ನು ರಕ್ಷಣೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ 70ಕ್ಕೂ ಹೆಚ್ಚು ಪಶು ವೈದ್ಯಕೀಯ ತಂಡಗಳು ಇಲ್ಲಿವೆ. ಆಧುನಿಕ ಶಸ್ತ್ರಚಿಕಿತ್ಸೆಗಳು, ಅತ್ಯಾಧುನಿಕ ಪೌಷ್ಟಿಕಾಂಶಯುಕ್ತ ಆಹಾರಗಳು, 11 ಉಪಗ್ರಹ ಆಧಾರಿತ ಪ್ರಯೋಗಾಲಯಗಳು, ನೊಂದು ಬೆಂದ ಜೀವಿಗಳಿಗೆ ಹೈಟೆಕ್ ಮಸಾಜ್ ಸೆಂಟರ್ಗಳು ಇಲ್ಲಿವೆ. ಅತ್ಯುತ್ತಮ ಚಿಕಿತ್ಸೆ ನೀಡಿದ ಬಳಿಕ ಮತ್ತೆ ನೈಸರ್ಗಿಕ ಆವಾಸ ಸ್ಥಾನಗಳಿಗೆ ಮರಳಿ ಬಿಡಲಾಗ್ತಾ ಇದೆ. ಅದರಲ್ಲೂ ಸರ್ಕಸ್ ಕಂಪನಿಗಳಲ್ಲಿ ರಸ್ತೆಗಳಲ್ಲಿ ಶೋಷಣೆಗೆ ಒಳಗಾಗಿ ಜರ್ಜರಿತಗೊಂಡಿದ್ದ ಪ್ರಾಣಿಗಳನ್ನೂ ರಕ್ಷಣೆ ಮಾಡಿ ಅವುಗಳಿಗೆ ಉತ್ತಮ ಆರೈಕೆ ನೀಡಲಾಗಿದೆ. ವಂತಾರದಲ್ಲಿ ಪ್ರತಿನಿತ್ಯ 1,56,000 ಕೆಜಿಯಷ್ಟು ಪೌಷ್ಟಿಕ ಆಹಾರವನ್ನು ಪ್ರಾಣಿಗಳಿಗೆ ಒದಗಿಸಲಾಗ್ತಾ ಇದೆ. ವಂತಾರದಲ್ಲಿ ಪ್ರಾಣಿಗಳಿಗೆ ನೀಡಲಾಗ್ತಾ ಇರುವ ಪಾಲನೆ, ಪೋಷಣೆಗೆ ಹಲವು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಮೆಚ್ಚುಗೆ ವ್ಯಕ್ತಪಡಿಸಿವೆ. ವನ್ಯಜೀವಿ ಆರೈಕೆ ಮತ್ತು ಸಂರಕ್ಷಣೆಗೆ ಅನಂತ್ ಅಂಬಾನಿ ಅವರು ನೀಡಿದ ಗಮನಾರ್ಹ ಸೇವೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿವೆ. ಪ್ರಾಣಿ ಮಿತ್ರ ಪ್ರಶಸ್ತಿ 2025 ಜಾಗತಿಕ ಮಟ್ಟದ ಪ್ರತಿಷ್ಠಿತ ಪ್ರಾಣಿ ಪಾಲನಾ ಸಂಘಗಳಾದ EARAZA ಮತ್ತು SEAZAದ ಸದಸ್ಯತ್ವಗಳು ವಂತಾರಾಗೆ ಲಭಿಸಿರುವುದು ವಂತಾರಾದ ಕಾರ್ಯಕ್ಷಮತೆಗೆ ಹಿಡಿದ ಕೈಗನ್ನಡಿ. ನೂರಾರು ಪಶುವೈದ್ಯರಿಗೆ ಸಂರಕ್ಷಣಾ ಔಷಧದಲ್ಲಿ ತರಬೇತಿ ನೀಡೋದು, 50ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಜ್ಞಾನ ಹಂಚಿಕೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮತ್ತು ಮುಂದಿನ ಪೀಳಿಗೆಯ ಸಂರಕ್ಷಣಾ ಮೇಲ್ವಿಚಾರಕರನ್ನು ಪ್ರೇರೇಪಿಸಲು ವಿನ್ಯಾಸಗೊಳಿಸಲಾದ ಔಟ್ರೀಚ್ ಕಾರ್ಯಕ್ರಮಗಳ ಮೂಲಕ ಸಾವಿರಾರು ಜನರನ್ನು ವಂತಾರ 1 ವರ್ಷದಲ್ಲಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿ ಮನೆ ಮಾತಾಗಿದೆ. ಇನ್ನು ವಂತಾರಾದ ಆರಂಭದ ಸಮಯದಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದ್ದ ಅನಂತ್ ಅಂಬಾನಿ ವಂತಾರ ಕುರಿತಂತೆ ತಮ್ಮ ಯೋಜನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ರು. ವಂತಾರ ಆರಂಭಿಸಲು ನನಗೆ ತಂದೆ ತಾಯಿಯೇ ಸ್ಫೂರ್ತಿ. ನಾವು ಪ್ರಾಣಿಗಳನ್ನ ಪ್ರೀತಿಸಬೇಕು, ಪ್ರಾಣಿಗಳ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಅಂತ ಹೇಳಿದ್ರು. ಈ ಮಾತುಗಳೇ ನನಗೆ ವಂತಾರ ಆರಂಭಿಸಲು ಸ್ಫೂರ್ತಿ ಅಂತ ಹೇಳಿದ್ರು. I basically, when I was a young child, told you, my mother always would tell me to take care of the animals. So in your childhood also you would do this? I would do it in my childhood. And my father is one of the biggest wildlife buffs. For example, when we were young, I think till the age of 18, I've not gone to any other family holiday except Africa, Ranthambore and the jungles of Kahana, the jungles of Bandhavgarh, Kaziranga. My father would only take us to jungle holidays. So I think they inspired me to do this. ವಂತಾರಾಗೆ ವಿಶ್ವ ನಾಯಕರೇ ಸಲಾಂ. ಇನ್ನು ವಂತಾರಾಗೆ ಅನೇಕ ಜಾಗತಿಕ ನಾಯಕರು ಭೇಟಿ ನೀಡಿ ವಂತಾರಾದ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ಸೂಚಿಸಿದ್ರು. 1 ವರ್ಷದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವ ವಂತಾರದಲ್ಲಿ ಪ್ರತಿದಿನವೂ ಸಾವಿರಾರು ಮೂಕ ಜೀವಿಗಳನ್ನ ಆರೈಕೆ ಮಾಡಲಾಗ್ತಾ ಇದೆ. ಮುಖೇಶ್ ಅಂಬಾನಿಯವರ ಕುಟುಂಬದ ಈ ಅದ್ಭುತ ಕೆಲಸ ಹೀಗೆ ಮುಂದುವರಿಯಲಿ ಅನ್ನೋದು ನಮ್ಮೆಲ್ಲರ ಆಶಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.